ಸರ್ಕಾರಿ ನೌಕರರಿಗೆ ಶೇಕಡ 13ರಷ್ಟು ವೇತನದಲ್ಲಿ ಹೆಚ್ಚಳ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ. 27/7/2025 ಏನಿದೆ ಮಾಹಿತಿ ಅಂತ ಡೈಟಲ್ ಆಗಿ ನೋಡ್ತಾ ಬರೋಣ. ವೀಕ್ಷಕರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಸರ್ಕಾರದಿಂದ ಬರುವ ಎಲ್ಲ ಮಾಹಿತಿ ಏನಿರುತ್ತೆ, ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಸೊ ಹಾಗಾಗಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾನಲ್ ವೀಕ್ಷಕರು. ಆದ್ಮೇಲೆ ವೀಕ್ಷಕರೇ, ಜನವರಿಯಲ್ಲಿ ನೀವು ಗಮನಿಸಿರ್ಬೋದು, ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ವರ್ಷದ 2ನೇ ತುಟ್ಟಿ ಭತ್ಯೆ ಬರಬೇಕಿದೆ. ಕೇಂದ್ರ ಸಚಿವ ಸಂಪುಟ 8ನೇ ವೇತನ ಆಯೋಗದ ರಚನೆ ಅನುಮೋದನೆ ನೀಡಿದ್ದು, ಇದರಿಂದ ಸುಮಾರು 50 ಲಕ್ಷಕ್ಕೂ ಕೇಂದ್ರ ಸರ್ಕಾರಿ ನೌಕರರು ಮತ್ತು 65 ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನವಾಗಲಿದೆ. ಪ್ರತಿ 10 ವರ್ಷಗಳಿಗೊಮ್ಮೆ ಸರ್ಕಾರವು ಜೀವನ ವೆಚ್ಚ ಮತ್ತು ಇತರೆ ಖರ್ಚುಗಳಿಗೆ ತಕ್ಕಂತೆ ನೌಕರರ ಮೂಲ ವೇತನ ಮತ್ತು ಪಿಂಚಣಿಯನ್ನು ಪರಿಷ್ಕರಿಸುತ್ತದೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಯಾದ ನಂತರ ಸುಮಾರು 13% ವೇತನ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಕೆಲವೊಂದು ವರದಿಗಳು ತಿಳಿಸ್ತಾ ಇವೆ. ಸೊ ಈ ಆಯೋಗದ ಶಿಫಾರಸುಗಳು 2026ರ ಕೊನೆಯ ಭಾಗ ಅಥವಾ 2027ರ ಆರಂಭದವರೆಗೆ ಜಾರಿಗೆ ಬರುವ ಸಾಧ್ಯತೆ ಕಡಿಮೆ ಎಂದು ವರದಿ ಹೇಳಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ. ಹಾಗಾಗಿ ಕನಿಷ್ಠ ಮೂಲ ವೇತನ ತಿಂಗಳ 18,000 ರೂಪಾಯಿಗಳಿಂದ 30,000 ರೂಪಾಯಿಗಳಿಗೆ ಏರಿಕೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಈಗ 18,000 ರೂಪಾಯಿ ನಿಮ್ಮ ಡಿ ಎ ಇದ್ರೆ ಅದು 30,000 ರೂಪಾಯಿ ಏರಿಕೆ ಆಗಬಹುದು ಅನ್ನೋದ್ರ ಬಗ್ಗೆ ಅಂತ ಮಾಹಿತಿ ಬರ್ತಾ ಇದೆ. ಫಿಟ್ಮೆಂಟ್ ಫ್ಯಾಕ್ಟರ್ ಎನ್ನುವುದನ್ನು ಕೇಂದ್ರ ಸರ್ಕಾರಿ ನೌಕರರ ಮೂಲ ವೇತನವನ್ನು ಪರಿಷ್ಕರಿಸಲು ಬಳಸುವ ಒಂದು ಗುಣಕವಾಗಿದ್ದು ಇದು ಹೊಸ ವೇತನ ರಚನೆಯನ್ನು ನಿರ್ಧರಿಸುತ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರಿ ನೌಕರರಿಗೆ 8ನೇ ವೇತನ ಜಾರಿ ಆದ ಮೇಲೆ ಈಗ 7ನೇ ವೇತನ ಆಯೋಗದ ಕೊನೆಯ ತುಟ್ಟಿ ಭತ್ಯೆ 4% ಏರಿಕೆ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ. ಕೇಂದ್ರಕ್ಕೆ 4% ಬಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 3.5% ಅವರೆಗೆ ತುಟ್ಟಿ ಭತ್ಯೆ ಜಾರಿಯಾಗಬಹುದು ಅನ್ನೋದು ಒಂದು ವಿಶ್ವಾಸವಿದೆ. ಹಳೆ ಪಿಂಚಣಿ ಯೋಜನೆ ಕೂಡ ಜಾರಿಯಾಗಬೇಕಿದೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ. ಅದರ ಜೊತೆಗೆ 2026ರಲ್ಲಿ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಮನವಿ ಪತ್ರಗಳನ್ನು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಸರ್ ಅವರು ಮನವಿ ಪತ್ರಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಜಾರಿಯಾಗಲಿದೆ. ಅದರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.